ಜೆಡಿಎಸ್ ನಲ್ಲಿ ಇದ್ರೆ ಏನ್ ಪ್ರಯೋಜನ? ದೇವೇಗೌಡರ ವಿಕೆಟ್ ಹೋಗಿ ಕುಮಾರಣ್ಣನ ಹೆಲ್ತ್ ಕೂಡ ಸರಿ ಇಲ್ಲ. ಇದೆಲ್ಲ ನೋಡ್ತಾ ಏನ್ ಮಾಡ್ತೀಯ? ನಿಂಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನ ಕೊಡ್ತೀವಿ, ಎಲ್ಲ ಕಮಿಟ್ಮೆಂಟ್ ಗಳನ್ನ ಕೂಡ ನೀನು ಸರಿ ಮಾಡ್ಕೊಬಹುದು ಅನ್ನೋ ಮಾತುಕತೆಯನ್ನ ಕೇಳಿದ್ರಿ. ನಿಜಕ್ಕೂ ಇಲ್ಲಿ 40 ಕೋಟಿಗೂ ಹೆಚ್ಚು ಆಫರ್ ಅನ್ನ ಮಾಡಿದ್ದಾರೆ. ಅಷ್ಟು ಹಣವನ್ನ ಎಲ್ಲಿಂದ ತರ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಬರ ಅನ್ನೋದು ತಾಂಡವ ಆಡ್ತಾ ಇದೆ. ಜೊತೆಗೆ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಸಮಸ್ಯೆಗಳಿಗೆ ಯಾವುದಕ್ಕೂ ಕೂಡ ಬೆಲೆಯನ್ನ ಕೊಡದೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೀಲ್ ಅನ್ನ ಮಾಡಿದ್ದಾರೆ ಮಹಾನ್ ರಾಜಕಾರಣಿಗಳು ಅನ್ನೋದನ್ನ ನೀವು ಕೂಡ ಕೇಳ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಶಾಕ್ ಆಗ್ಬಿಟ್ಟಿದೆ. ಸುಮಾರು 82 ನಿಮಿಷಗಳ ಆಡಿಯೋವನ್ನ ಪಾರ್ಟ್ ಬೈ ಪಾರ್ಟ್ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಗಮನಿಸಿದ್ರಿ, 40 ಕೋಟಿಗೂ ಹೆಚ್ಚು ಆಫರ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸ್ಪೀಕರ್ ಬಗ್ಗೆ ಯಡಿಯೂರಪ್ಪನವರು ನಿನ್ನೆ ಸದನದಲ್ಲಿ ಮಾತನಾಡುವಾಗ ಹೇಳಿದ್ರು, ನಿಮ್ಮ ಘನತೆಗೆ ಧಕ್ಕೆ ಬಂದ್ರೆ ನಮ್ಮ ಘನತೆಗೂ ಧಕ್ಕೆ ಬಂದ ರೀತಿ ಆಗುತ್ತೆ. ಆ ಜೊತೆಗೆ ಆಡಿಯೋದಲ್ಲಿ ಏನಿದೆ ಎಲ್ಲವನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನ ಕೂಡ ಹೇಳಿದ್ರು. ಹಾಗಾದ್ರೆ ಇದೆಲ್ಲ ಮಾತನಾಡಿದ್ದು ಯಡಿಯೂರಪ್ಪ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಹಾಗಾದ್ರೆ ಬೆಳಗ್ಗೆ ನಾವು ನಿಮ್ಗೊಂದು ಆಡಿಯೋವನ್ನ ಕೇಳಿಸಿದ್ವಿ. ಅದರಲ್ಲಿ ಏನ್ ಮಾತುಕತೆ ಆಗಿದೆ, ಯಾವ ರೀತಿ ಡೀಲ್ ಆಗಿದೆ, ಬನ್ನಿ ನೋಡೋಣ. ಏನಿಲ್ಲ ಸರ್, ಸಂಪೂರ್ಣ ಇದರಲ್ಲೇ ತೊಡಗಿದೆ. ಪಾಲಿಟಿಕ್ಸೇ ಮಾಡ್ತಾರೆ ಸರ್. ಅವ್ರ ಫಾದರ್ ಆಪ್ಷನ್ಸ್ ಎಲ್ಲ ಇವರೇ ಸರ್ ಓಡಾಡೋದು. ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಇವರೇ ಮ್ಯಾನೇಜ್ ಮಾಡ್ತಾರೆ. ನಾವು ಆರೋಗ್ಯವಾಗಿ ಕೇಳಿದೆ ಸರ್. ಇವತ್ತಿಲ್ಲೇ ದೇವದುರ್ಗಕ್ಕೆ ಬಂದಿದೆ ಸರ್. ಅಂದ್ರೆ ಇಲ್ಲೇನೋ ದೇವರಿಗೆ ಬಂದಾರ ಅಂತ. ಫಾದರ್ ಏಜ್ ಏನು? 72 73 ಎಲ್ಲ ಸರಿ ಹೋದ್ರೆ ನೀನೇ ನಿಂತ್ಕೊಳ್ತೀನಿ. ಏನೇನಾಗುತ್ತೆ ನೀವು ಹೆಂಗಂತ ಅಲ್ಲ, ನೀವೇ ಈ ಮುಂದೆ ಪರಿಸ್ಥಿತಿ ಅದೇ ಹೆಂಗೆ ಬರ್ತದೆ ಅಂತ ನೋಡ್ಬೇಕು. ಏನೇನಿಲ್ಲ, 4 ದಿವಸಕ್ಕೆಲ್ಲ ಮುಗಿದೋಗುತ್ತೆ. ಸರ್ಕಾರ ಆಗುತ್ತೆ, ಮಂತ್ರಿ ಆಗು ಮುಂದೋಗು ನೋಡಿ ಅಷ್ಟೇ. ಹಿಂದೆ ಮುಂದೆ ಭಾರಿ ಡೈನಾಮಿಕ್ ಲೀಡರ್ ಸರ್. ಭಾರಿ ಕಾನ್ಸ್ಟಿಟ್ಯೂನ್ಸಿಗೆ ಎರಡು ವಿಷಯ ಇಲ್ಲ, ಯಾರು ನಮಗಿಲ್ಲ ಸರ್. ಆ ಭಾಗದಲ್ಲಿ ನಮ್ಗೆ ಯಾರೂ ಇಲ್ಲ. ಮಂತ್ರಿ ಮಾಡೋಕ್ಕೂ ನಮಗೆ ಕಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ. ಗೊತ್ತಾಯ್ತಾ? ಸೊ ನೀನು ಫಾದರ್ ಇಲ್ಲ, ನಾನು ನಿಂತ್ಕೊಂಡಿರಿ ಸರ್, ಅಂದರೆ ಸುಲಭ ಆಯ್ತದಿಲ್ಲ ಕೆಲಸ ಮಾಡೋಕ್ಕೆ. ನಾನೊಬ್ಬನು ಬಂದರೆ ಆಗ್ತದೆ ಅಂತ ನನಗೆ ಅದು ಭಯ ಇದೆ ಸರ್. ಅಷ್ಟು 2 ವಿಷಯನ ಸರ್. ಇಷ್ಟು ತಿಳ್ಕೊ, ಹೆಂಗೂ ಎಲ್ಲ ನೀನೇ ನೋಡ್ಕೊಳ್ಳೋದು ಸರ್. ನೀ ಬಾಂಬೆಗೆ ಬಾ. ಡಾಕ್ಟರ್ ಸುಧಾಕರನ್ನು ಹೋಗಿ ಅಲ್ಲೇ ಸೇರಿಕೊಂಡು ಬಾಂಬೆಗೆ ನೆನ್ನೆ ದಿನ ಬೆಳಿಗ್ಗೆ ಹೋದವನು ಈಗ ಅಲ್ಲೋಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ. ಇನ್ನಿಬ್ರು ನಾಳೆ ಅಸೆಂಬ್ಲಿ ಮುಗಿತಿದ್ದಂಗೆ ಹೊರಡ್ತಾರೆ. ಸೊ ನೀನು ಅವರಿಬ್ಬರು ಸೇರಿದ್ರೆ ನಾಳೆಗೆ 13ರಿಂದ 14 ಜನ ಆಗ್ತಾರೆ. ನಮ್ಗೆ ಇನ್ನೊಬ್ಬರು ಬೇಕಷ್ಟೇ. ಆಮೇಲೆ ನೀನು ಯಾರು ಬಂದು ನಮ್ಮ ಮಂತ್ರಿ ಮಾಡ್ತೀನಿ ಪ್ರಾಮಿಸು ಮಾಡೋಲ್ಲ, ಯಾರನ್ನ ಹಚ್ಕೊಡೋದು ಇಲ್ಲ. ಮತ್ತು ಇನ್ನೊಂದು ತಿಳ್ಕೊ, ನಮ್ಮವ್ರು ಯಾರೂ ಇಲ್ಲ, ಆ ಥರದವ್ರು ಇಲ್ಲ ಅಲ್ಲೀಗ. ಗೊತ್ತಾಯ್ತಾ ಸರ್? ಒಳ್ಳೆ ದೈವಿಕವಾಗಿ ಒಂದು ಅವಕಾಶ. ನೀನು ನನ್ನ ಮಗನಂತೆ ನಾನು ನೋಡ್ಕೊತೀನಿ, ತಲೆ ಕೆಡಿಸ್ಕೋಬೇಡ, ನನ್ನ ಮೇಲೆ ಬಿಟ್ಬಿಡು ಎಲ್ಲ ಜವಾಬ್ದಾರಿ, ಹೊರಡ ಅಷ್ಟೆ. ನಾನು ಜೀವನದಲ್ಲಿ ಒಂದ್ಸರಿ ಭರವಸೆ ಕೊಟ್ಟರೆ, ಒಂದು ಮಾತಾಡಿದ್ರೆ ಹಿಂದೆ ಸರಿಯೋದಾಗಲಿ ದ್ರೋಹ ಮಾಡೋದಾಗಲಿ ನನ್ನ ಜೀವನದಲ್ಲಿಲ್ಲ. ನೀವು ಚುನಾವಣೆ ಖರ್ಚು ಕ್ಯಾಶ್ನೂ ಕೊಡ್ಸೋಣ, ಮಂತ್ರಿನೂ ಮಾಡೋಣ. ಅದೆಲ್ಲ ವಿಜಯಣ್ಣ ಜೊತೆ ಮಾತಾಡ್ತೀವಿ. ಅದೆಲ್ಲ ವಿಜಯಣ್ಣ ಜೊತೆ ಮಾತಾಡ್ತೀವಿ. ಮಾತಾಡೋಣ. ವಿಜಯಣ್ಣ ಅಲ್ಲೇ ಇದ್ದಾನೆ ಸರ್. 99% ನಾಳೆ ಸಾಯಂಕಾಲ 14-15 ಆಗೋಗುತ್ತದೆ. ನಮಗೆ ಇನ್ನೂ 20 ಹೋದ್ರೆ ಆಶ್ಚರ್ಯ. ಇವರೆಲ್ಲ ಮೆಂಬರ್ಶಿಪ್ ಹೋಗ್ತದ ಅಂತ ಈ ವಯಸ್ಸಿನಾಗ ನಮ್ಮ ತಂದೆಯವರಿಗೆಲ್ಲ ಸುಮ್ಮನೆ ಅದ ಅಂತ ಅದು ಭಯ ಸರ್. ನನಗೆ ಈ ನನ್ನ ಮಗ ಸಿದ್ದರಾಮಯ್ಯ ಇವರೆಲ್ಲ ಮಾತನಾಡೋದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರೀ ಸರ್. ವಿಪ್ ಕೊಡ್ತೀವಿ, ಇನ್ನೊಂದು ಇಲ್ಲ ಅಂತಂದ್ರೆ ಅವನ್ನ ಮೆಂಬರ್ಶಿಪ್ ಹೋಗುತ್ತೆ, ಇನ್ನೊಂದು 3 ದಿನದ ಬೊಬ್ಬೆ ಹೊಡಿತಾ ಇದ್ದಾನೆ. ಯಾವನು ಕೇರ್ ಮಾಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ ಹಾಲಿಯಲ್ಲಿ 10+1 11 ಆಗ್ತಾರೆ. ಯಾವನಿಗೇನಾಗುತ್ತೆ? ವೀರಶೈವರನ್ನ ಮುಖ್ಯಮಂತ್ರಿ ಮಾಡಿದೀವಿ ಅನ್ನೋ ಒಂದು ಇತಿಹಾಸ ಉಳಿತದೆ. ಅವ್ನು ಯಾರು ಕುಮಾರಣ್ಣ ಜಾತಿಯವನಲ್ಲ ಸುಡುಗಾಟ, ಅವ್ನು ಸಿದ್ದರಾಮಯ್ಯ ಜಾತಿಯವನಲ್ಲ ಸುಡುಗಾಟ. ಖಂಡಿತ ಸರ್. ಈಗ ನಮಗೇನಂದ್ರೆ ಒಂದೇನಪ್ಪ ಲಿಂಗಾಯತರ ಮುಖ್ಯಮಂತ್ರಿ ಮಾಡಿದ್ವಿ, ನಾವು ಕ್ರೆಡಿಟ್ ಇರ್ತದೆ ನಮ್ಗೆ. ಅಲ್ಲ, ನಿಮಗಿರ್ತದೆ ಅದು. ಈಗ ಲಾಂಗ್ ಲೈಫ್ ಇರ್ತದೆ. ನಮ್ಮಲ್ಲಿ ಅಲ್ಲಿ MLA ದವರು ಎಲ್ಲ ಚರ್ಚೆ ಮಾಡುವಾಗ ಸರ್, ಈ ಅಲ್ಲೆಲ್ಲ ಕುಂತು ಚರ್ಚೆ ಮಾಡುವಾಗ ಸರ್,
ಈ ಶಿವನಗೌಡರು ಮತ್ತು ಈ ಹಿಂದಕ್ಕೇನು ಆಗಿತ್ತಲ್ಲ ಆ ಥರ ನೀವೆಲ್ಲ ಸಫರ್ ಆಗ್ತೀರಿ ಅಂತ ನಮಗೆಲ್ಲ ಭಯ ಪಡ ಸರ್. ಅದು ನಮ್ಮ ಘಟನೆ ಬೇರೆ. ಅವಾಗ ಆಯ್ತಲ್ಲ ಸರ್, ಅವಾಗ ಆ ಥರದ್ದು ಅಂತ ನಮ್ಮ MLA ಕಾಂಗ್ರೆಸ್ BJP ಆ ಥರ ನಮ್ಗೆ ಭಯ ಪಡಿಸ್ತಾರೆ. ಶರಣೊಳಗ ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಸಾಹೇಬ್ರು ಇರ್ತಾರೆ. ಸಾಹೇಬ್ರದ್ದು ಒಂದು ಥಿಯರಿ ಅಂದರೆ ಮಾತು ಕೊಟ್ಟರೆ ಇಲ್ಲ ಗೊತ್ತು ಅವ್ರು ಗುಂಡು ಹಾಕಿದ್ರು ಮಾತು ಗೊತ್ತು ಅದು ನಾವು ನೋಡಿದ್ವಿ. ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿಸ್ಬೇಕು ಫೈಲ್ ಕೈ ಹಿಡ್ಕೊಂಬಂದು ಮಾಡಿಸಿದ್ವಿ. ಗೊತ್ತದ ನಾವೇ ಅವರಿಂದ ಹೋಗ್ಲಾರ ತಪ್ಪು ಮಾಡಿದ್ವಿ. ಅವಾಗ ಆ್ಯಕ್ಚುಲಿ ಸಾಹೇಬ್ರು ಭಾರಿ ಕಮಿಟ್ಮೆಂಟ್. ನೀನು ಧೈರ್ಯ ಮಾಡು, ನಿನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡೋದು ನಮಗೆ ಬಿಡು, ನಾವು ಬಂದು ಕೈ ಕಾಲದ ರೆಡಿ ಮಾಡ್ತೀವಿ ನಿನಗಂತೂ ಸರ್. ಎಲ್ಲ ಮೇಜರ್ ಇದರಿಂದನೇ ಫಾದರ್ ಗೆದ್ದಾರ ಸರ್. ಇತ್ತ ಒಂದಲ್ರಿ ಯಾದಗಿರಿ ಜಿಲ್ಲೆನೇ ಹೊಡೆದಾಗ್ತಾನೆ ಸರ್. ಹುಡುಗ ಹಂಗದಂಗೆ ಅಷ್ಟು ಆರ್ಗನೈಸೇಷನ್ ಕೆಪಾಸಿಟಿ ಇದೆ ಸರ್. ಮತ್ತು ಅಲ್ಲೆಲ್ಲ ರಾಜು ಇರ್ತಾನೆ, ಎಲ್ಲರೂ ಇರ್ತಾರೆ ಸರ್. ಎಲ್ಲರೂ ಸೇರಿ ಕೈ ಹಾಕಿ ಕೆಲಸ ಬರೋದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಸರ್. ಇತ್ತ ಸ್ವಂತಕ್ಕೆಲ್ಲ ಕೆಪಾಸಿಟಿ ಇದೆ ಸರ್. ಸರ್ ಹಿಂಗದನ ಇದ್ದೇನೆ ಮಂತ್ರಿ ಮಾಡಿಬಿಡ್ರಿ ಸರ್. ಮತ್ತು ತಂದು ಏನೇನು ಮಾಡಿ ಅವ್ರ ಫಾದರ್ ಕನ್ವಿನ್ಸ್ ಮಾಡಿಬಿಡ್ತಾನೆ ಸರ್. ಉಳಿದದ್ದು ಮತ್ತೆ ಮಾಡ್ತಾನೆ ಸರ್, ವಿಚಾರ ಮಾಡ್ತಾನೆ. ಒಟ್ಟು ನಿಮ್ಗೆ ರಾಘವೇಂದ್ರ ವಿಜಯೇಂದ್ರ ಶರಣಗೌಡ ಹೋಗೋದು ನಿಮ್ಮ ಮಗ ಅಂತ ತಿಳ್ಕೊಂಡ್ರಾಗಿ ಏನಿದೆ ಅನುಕೂಲ ಯಾವ ಕಾರಣಕ್ಕೂ ಒಂದ್ಸರಿ ನೀವು ಭರವಸೆ ಕೊಟ್ಮೇಲೆ ಮಾತು ಕೊಟ್ಟ ಮೇಲೆ ವ್ಯತ್ಯಾಸದ ಪ್ರಶ್ನೆ ಇಲ್ಲ. ನಂಬರ್ 1 ಅಂದ್ಬಿಟ್ಟು ನಿಮ್ಮ ಫಾದರ್ಗೆ ಹೇಳ್ಬಿಟ್ಟು ನೀ ಬರ್ತಿಯಲ್ಲ ಹೇಗೆ ಒಬ್ಬ ನೀನು ಅಲ್ಲಿ ಬಂದ ನೀನೇ ಕಣ್ಣು ಮುಂದೆ ಎಲ್ಲ ನೋಡ್ತೀಯ. ನಾಳೆ ಒಂದು 9:30 ಲೆಜಿಸ್ಲೇಷನ್ ಮೀಟಿಂಗ್ ಕರೆದಿದ್ದಾರೆ ಸರ್. ಬೆಳಗ್ಗೆ ಅವ್ರು ಅಟೆಂಡ್ ಆಗಲಿ, ಅಪ್ಪ ಅಟೆಂಡ್ ಆಗಲಿ. ನೀನು ಬಾಂಬೆಪ್ಪ ನೋಡು, ಬಂದು ಅಪ್ಪನ ಕನ್ವಿನ್ಸ್ ಮಾಡಿ ರಿಸಿಗ್ನೇಷನ್ ಮಾಡ್ಸೋದಕ್ಕೆ ಮಾಡಿಸ್ಬಿಟ್ಟು ನೀ ಬಾ ಸರ್. ನಾನು ಟ್ಯಾಕಲ್ ಮಾಡ್ತೀನಿ. ಅವ್ರು ಬರೋದೇ ಬೇಡ. ಏನ್ರಿ ಇದೆಲ್ಲ ನಮ್ಮಲ್ಲೆಲ್ಲ ಸರ್. ಈಗ ಕಾಂಗ್ರೆಸ್ಸಿಂದು ಕೋಟೆ ಸರ್ ನಮ್ಮದೆಲ್ಲ ಕುರುಮಿಟ್ಕಲ್ ಕ್ಷೇತ್ರ. ತಮಗೆಲ್ಲ ಹೆಚ್ಚಿನ ಮಾಹಿತಿ ಇದೆ ಸರ್. ಯಾಕಂದರೆ ಅಲ್ಲಿ ನಾವು ಮುಂದೇನಾದ್ರೂ ಅಂತ ನಿರ್ಧಾರ ತೊಗೊಂಡ್ರೆ ನಿಮ್ಮದು ಆಶೀರ್ವಾದ ನಮಗೆಲ್ಲ ರೀತಿಯಲ್ಲಿ ಇರಬೇಕಾಗಿ ಸಂಪೂರ್ಣ ಚುನಾವಣೆಗೆ. ಯಾಕಂದ್ರೆ ಇವರು ಬಾಬುರಾವ್ನು ಬಂದಾರ ಈಗ. ಹೌದು ಸರ್, ಈ ಪ್ರಶ್ನೆ ಬರಲ್ಲ. ಅದೇ ಸರ್. ನಿಮ್ಗೆ ಇನ್ನೂ ಒಳ್ಳೇದಾಗ್ತದೆ ಈಜಿ. ಚೌಡ ಅಣ್ಣ ಇನ್ನು ಮುಂದೊಂದು ಹೇಳ್ತೀನಿ. ನಿನಗೇನು ಮಂತ್ರಿ ಆಗೋ ಅವಕಾಶ ಇದೆಯಲ್ಲ, ನಿಂದು ಪೂರ್ವ ಜನ್ಮದ ಪುಣ್ಯ ಸಾಹೇಬ್ರದೊಂದೇನು. ನೀ ಧೈರ್ಯ ಮಾಡಿ ಹೊಡಿ. ನೀನು ಮಂತ್ರಿನೂ ಆಗ್ತಿದ್ದಿ, ನೀನು ರಿಸಲ್ಟು ಮಾಡಮ್ಮ 100 ತಿಂಗಳಾಗಲಿ ನಾವು ಫೇಸ್ ಮಾಡೋ ಮಂತ್ರಿ. ಈಗ ನಾನು ರಾಜು ಬಂದು ಇಬ್ಬರು ಕುಂದಿರ್ತೀವಪ್ಪ, ನಾನು ನಿಮ್ಗೆ ಬರ್ದು ಕೊಡ್ತೀನಿ. ರಾಜು ನಾವು ಬರಲ್ಲ ಅಂತ ನಮ್ಮ ಕ್ಷೇತ್ರದಾಗ ಬಂದು ನಿನಗೆ ಗೆಲ್ಲಿಸ್ತೀವಿ. ನಿನಗೆ ನಾವು ಭರವಸೆ ಕೊಡ್ತೀವಿ. ಅಲ್ಲಿ ದುನಿಯಾದ 100 ತಿಂಗಳಾಗಿ ನಿನಗೆ ಗೆಲ್ಲಿಸ್ತೀವಿ. ಕೈಕಾಲು ಹಿಡಿತೀವಿ ನಿನ್ನ ಸಂಬಂಧ. ರಾಜು ನಾನು ಇಬ್ಬರಿದ್ರೆ ಸಾಕಲ್ಲಪ್ಪ. ವೆಂಕಟರೆಡ್ಡಿ ಅಲ್ಲ, ವೆಂಕಟರೆಡ್ಡಿ ಕೆಲಸ ಮಾಡ್ತಾನಲ್ಲಿ. ವೆಂಕಟರೆಡ್ಡಿ ಮುದ್ನಾಳು ಕೆಲಸ ಮಾಡ್ತಾನ, ನಾವು ಮಾಡ್ತೀವಿ, ರಾಜು ಮಾಡ್ತಾನೆ. ಹಗಲು ರಾತ್ರಿ ಮಾಡ್ತಾ ಇರ್ತೀವಿ ಸರ್. ವೆಂಕಟರೆಡ್ಡಿದು ಅಷ್ಟೇ ಚುನಾವಣೆ 20 ಜನ ತಗೊಳ್ತಾ ಇದ್ದೀವಿ. ಅದನ್ನ 12 ಜನ ಮಂತ್ರಿ ಮಾಡಿರ್ತೀವಿ. ಇನ್ನು 6 8 ಜನರನ್ನ ಚೇರ್ಮನ್ಗಳು ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಯಾರನ್ನು ಮಂತ್ರಿ ಮಾಡ್ತೀವಿ ಅವ್ರು ಒಂದು 10 crores ಎಲೆಕ್ಷನ್ಗೋಸ್ಕರ ಅಂತ. ನಮಗೆಲ್ಲ ಚುನಾವಣೆಗಳು ಬಂದರೆಲ್ಲ ಖರ್ಚು ವೆಚ್ಚಗಳು 10 ಕೋಟಿ ಕೊಡ್ತೀವಲ್ಲ. ಆಮೇಲೆ ಸರ್ಕಾರ ಇರುತ್ತೆ, ಆಮೇಲೆ ಏನು ಬೇಕೋ ಮಾಡೋಣ, ಅವೆಲ್ಲ ಇರ್ತೀವಲ್ಲ. ನೋಡಿ, ನೀನು ನನ್ನ ಸ್ವಂತ ವಿಜಯೇಂದ್ರ ಹೆಂಗೆ ನನ್ನ ಮಗನೋ ಅದೇ ರೀತಿ ನೀನು ಅಂತ ನಾನು ತಿಳ್ಕೊತೇನೆ. ನಿನ್ನ ಜೀವನದಲ್ಲಿ ನಾನು ಭರವಸೆ ಕೊಟ್ಟ ಮೇಲೆ ಇಷ್ಟೊತ್ತಿನಲ್ಲಿ ಹೇಳ್ತಾ ಇದ್ದೀನಿ ನಿನಗೆ 100 ನಿನ್ಗೆ ಒಳ್ಳೇದಾಗುತ್ತೆ. ಒಂದು ಕ್ಷಣ ತಡ ಮಾಡಿದ್ರೆ ನಾಳೆ ಬಾಂಬೆಗೆ ಬಾ, ಉಳಿದು ನನಗೆ ಬಿಡು. ಸಾಹೇಬ್ರಿಗೆ ಬಿಡು. ಸಾಹೇಬ್ರು ಒಬ್ಬರು ನಂಬಕ್ಕಲ್ಲಪ್ಪ. ಇಲ್ಲ, ಅದಕ್ಕಂತ ಸಾಹೇಬ್ರು ನಂಬಿ ಬಿಡು. ಈಗ ಇವರು ನಾಗನಗೌಡರು ಬೇರೆ, ಯಡಿಯೂರಪ್ಪರು ಬೇರೆ, ತಂದೆ ಸಮಾನ. ಖಂಡಿತ ಸಾಹೇಬ್ರು ನಂಬಿಬಿಡು, 100% ಒಳ್ಳೇದಾಗ್ತದಪ್ಪ. ನಾನು ಅವ್ರು ಹೆಂಗಂದ್ರೆ ಭಾರಿ ಇದಾರ ಅವ್ರಂತ ದೊಡ್ಡ ಮನುಷ್ಯ ಜಗತ್ತ ರಾಜಕಾರಣದಾಗ ಸಿಗೋದಲ್ಲ. ಕೆಲವು ಮಂದಿ ಗೊತ್ತಿಲ್ಲ ಅಷ್ಟೇ. ಒಳ್ಳೆ ಕಡೆ ಹೋಗಿದ್ದು ಒಳ್ಳೇದಾಗಿದೆ. ಎಲ್ಲ ಕಡೆ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಾಯ್ತಾ? ನೀನು ಬಾ, ನೀನು ಒಳ್ಳೆ ಕಡೆಗೆ ಇಲ್ಲಿ ಬಂದಿದೆಯಾ. ನಾನು ಈಗ ಹೇಳ್ತಾ ಇದ್ದೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಫಾದರ್ಗೆ ಹೇಳ್ಬಿಟ್ಟು ನಿನ್ನ ಪಾಡು ನೀನು ಫಾದರ್ ಬರೋದೇ ಬೇಡ. ಕನ್ವಿನ್ಸ್ ಮಾಡಿಬಿಡ್ತಾರೆ ಸರ್. ಮಾಡಿ ನೀವು ಬಂದರೆ ಸಾಕು. ಇವತ್ತು ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ಯಾರ ಸರ್. ನೀವೆಲ್ಲ MLAಗಳು ಬರಲಿಲ್ಲ ಅಂತಂದರೆ ನೀ ಬಾ, ಬೇಕು ಬಾ. ನೀನೇ ನೋಡ್ತೀಯಲ್ಲ, ನಾಳೆ ಸಾಯಂಕಾಲದ 13 ಜನ 14 ಜನ ಆಗ್ತಾರೆ. ಈಗ ಯಾರೀಗ 10 ಜನ ಅಲ್ಲಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ್ ಸರ್ 11. ಅವನು ಯಾವನಿಗೂ ಯಾವುದೇ ವಿಪ್ಪು, ನೋಟಿಸು, ಮತ್ತೊಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅದಕ್ಕೆ ಯಾವನು ಕೇರು ಮಾಡೋದು. ಈಗ ಹಾಲಿ ಬಾಂಬೆಲಿ ಸುಧಾಕರ್ ಸರ್ 11 ಜನ ಇದ್ದಾರೆ.
ಈಗ ನಾವು ಒಬ್ಬನು ಬಂದರೆ ಆಗುತ್ತೆ ನಾವು ಒಬ್ಬನು ಬಂದರೆ 3 ಜನ ಬೇರೆ ಬರ್ತಾರೆ ಸಾಯಂಕಾಲದೊಳಗೆ, ನಾಳೆ ಸಾಯಂಕಾಲದೊಳಗಡೆ. ಹ್ಞೂ ಅಲ್ಲಪ್ಪ, 2 ಸಂಗತಿ. ಈಗ ನಿಮ್ಮ ಫಾದರ್ ಬರೋದೇ ಬೇಡಪ್ಪ, ನೀನಲ್ಲಿರು, ನಿನಗೆಲ್ಲ 14 ದಿನ ಆಗಿ ಎಲ್ಲ ಸರಿ ಅಂತಂದ್ಮೇಲೆ ನಿಮ್ಮ ಫಾದರ್ ರಾಜೀನಾಮೆ ಕೊಡಿಸುವಂತೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆಗೆ ಒಳಗಾಗಿರುವಂತ ಯಡಿಯೂರಪ್ಪನವರು ಮಾತನಾಡಿರುವಂತ ಆಡಿಯೋವನ್ನ ಇಷ್ಟೊತ್ತು ಕೇಳಿದ್ರಿ. 4 ಪಾರ್ಟ್ಗಳನ್ನ ನಾವು ನಿಮ್ಗೆ ಕೇಳಿಸಿದ್ವಿ. ಈಗ ಮತ್ತೊಮ್ಮೆ ಅದನ್ನ ಕೇಳೋಣ ಬನ್ನಿ. ನಾನು ನಿನ್ನ ಜೊತೆಗೆ ಇರ್ತೀನಿ, ನೀನು ಬೆಂಗಳೂರು, ನಾನು ನಿನ್ನ ಸಾಯಂಕಾಲ ಬಾಂಬೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಪರಿಸ್ಥಿತಿ ನೋಡು, ವಾಪಸ್ ಕರ್ಕೊಂಡು ಬರ್ತೀನಿ, ಅಪ್ಪವ್ರನ್ನ ರೆಡಿ ಮಾಡು, ನಾನು ಎಲ್ಲರೂ ನಿನಗೆಲ್ಲ ಪೇಮೆಂಟ್ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸಿಗ್ನೇಚರ್ ಮಾಡ್ತೀನಿ. ಏನಾಗಿದೆ ಸರ್, ನಮ್ಗೆ ಭಾಳ ನಾವು ಬಡ ಕುಟುಂಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಲಿಂದ ಬಂದವರು. ಹೆಸರು ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಗಳಿಸಿದ್ದಾರೆ, ನಾವೇನಪ್ಪ ಅಂದ್ರೆ ದುಡ್ಡು ಗಳಿಸಿಲ್ಲ ಸರ್. ನಾಳೆ ಚುನಾವಣೆಗೆ ನಿಂತ ಮೇಲೆ ಎಲ್ಲ ರೀತಿಯಲ್ಲೂ ತಾವು 2 ಸಂಗತಿ ತಿಳ್ಕೊ ಸರ್. ಇದು ಎಲ್ಲ ಫೈನಲೈಸ್ ಆಗ್ತಿದ್ದಂಗೆ ಮಂತ್ರಿ ಅಂತ ಘೋಷಣೆ ಮಾಡಿದ ಮೇಲೆ ಮುಂಚೆನೆ ನಾನು 10 ಕೋಟಿ ವ್ಯವಸ್ಥೆ ಮಾಡುತ್ತೆ. ಅದಾದಮೇಲೆ ಚುನಾವಣಾ ಸಮಯದಲ್ಲಿ ಇನ್ನೂ ಹೆಚ್ಚು ಖರ್ಚು ಮಾಡಬೇಕು ಅಂದರೆ ಹೆಂಗೋ ಮಂತ್ರಿ ಆಗಿರ್ತೀವಿ, ಏನಾದರೂ ಮಾಡೋಕ್ಕೆ ಬರುತ್ತೆ. ಸರ್ಕಾರ ಇರುತ್ತೆ, ನಮ್ಮ ಜವಾಬ್ದಾರಿ. ನೀನು MLA ಮಾಡೋ ಜವಾಬ್ದಾರಿ ನಮ್ದಪ್ಪ, ನಿಮ್ಮ ಫಾದರ್ನ ಒಪ್ಸೋ ಜವಾಬ್ದಾರಿ ನಿಂದ ಅಷ್ಟೆ. ಆಯ್ತು, ನಾನು ಏನಿಲ್ಲ ಸರ್, ತಮ್ಮ ಮೇಲೆ ವಿಶ್ವಾಸ ಮಾಡ್ತೀನಿ ಸರ್. ಆದಮೇಲೆ ಕೆಲಸ ಆಗಬೇಕಿಲ್ಲ, ನಮ್ಗೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂಬೋದು ನಡ್ಬಾರಕ್ಕೆ ಆಗಬಾರ್ದು ಅಂಬೋದು ನಮ್ಮದು ಒಂದು ಅಲ್ಲೂ ಅದೊಂದು ಅದಕ್ಕೆ ನಿಂಗೆ ಹೇಳ್ತಾ ಇರೋದು. ಇವತ್ತಿಗೆ 9 ರಿಂದ 10 ದಿವಸ ಆಯಿತು ಬಾಂಬೆ ರೋಡ್ ಶುರು ಮಾಡಿ. ಹೌದು ಸರ್. ಈಗ ನಾನು ಹೇಳ್ತೀನಿ 11 ಜನ ಇದ್ದರು, 2 ಬಂದಿದ್ದಾರೆ ಇಲ್ಲಿಗೆ. ಡಾಕ್ಟರ್ ಸುಧಾಕರ್ ಬೆಳಗ್ಗೆ ಹೋದ. ನಮ್ಮ JDS ದವ್ರು ಯಾರನ್ನು ಬಂದವರು, ನಾರಾಯಣ KR ಪೇಟ್ ನಾರಾಯಣ. JDS ಎಲ್ಲಿದ್ದಾರೆ ಅಂತ ನಿಮ್ಮ ಫಾದರ್ ನಿಮ್ಮೆಲ್ಲ ಶ್ರಮದಿಂದ ಮತ್ತೆ ನೀನು ಹೋಗೋದ್ರಿಂದ ನಿನಗೆ ಸ್ಪಷ್ಟವಾದ ಚಿತ್ರ ಸಿಗುತ್ತಲ್ಲಪ್ಪ. ಏನ್ರಿ? ಹೌದು ಸರ್. ಆಮೇಲೆ ನೀವು ಮುಂದಿನ ಪೊಲಿಟಿಕಲ್ ಫ್ಯೂಚರ್ ಲೆಕ್ಕ ಹಾಕ್ರಿ. ಖಂಡಿತ. ಈ ಎಂಡ್ ಸಣ್ಣ ವಯಸ್ಸನ್ನಪ್ಪ, ನೀನು 30 ವರ್ಷ ರಾಜಕಾರಣ ಮಾಡ್ಬೋದು. ಏನಣ್ಣ ಈ ವಯಸ್ಸಿನ ನೀವು ಮಂತ್ರಿ ಅಂದ್ರೆ ಸಣ್ಣದೇನು, ಒಂದು ಇತಿಹಾಸ ಆಗಿ ಹೋಗ್ತದೆ. ಮತ್ತೆ ಅಲ್ಲಿ ಯಾರು ನಮ್ಮವ್ರು ಇನ್ಯಾರು ನಾವು ಮಾಡೋ ಪ್ರಶ್ನೆ ಇಲ್ಲ, ನಿನ್ನೆ ಮಾಡೋದು. ಮಾತು ಕೊಡ್ಮೇಲೆ ಮುಗಿದು ಎಲ್ಲ ಅಕ್ಸೆಪ್ಟ್ ಆಗಿ ಎಲ್ಲ ಫಾರ್ಮಾಲಿಟೀಸ್ ಮುಗಿದ ಮೇಲೆ ಅದು ತೀಸ್ಕೊ, ಆಮೇಲೆ ಖರ್ಚು ವೆಚ್ಚಕ್ಕೆ ಏನು ಮಾಡ್ಬೇಕು ಅದನ್ನು ಮಾತಾಡ್ತೀವಿ ಸರ್. ವಿಜಯಣ್ಣ ನಾನು ಮಾತಾಡ್ತೀನಿ, ವಿಜಯಣ್ಣ ಮಾಡಿದ್ದೆ ಸರ್, ನಾನು ಮಾತಾಡ್ತೀನಿ, ಬಿಟ್ಟು ಮಾಡಿಸ್ಬಿಟ್ಟಿರ್ತಾನೆ. ಯಾರು ಬೇಡಪ್ಪ, ವಿಜಯಣ್ಣ ಅಲ್ಲೇ ಇದ್ದಾನೆ ಬಾಂಬೆ. ಇವನು ಅವನ ಜೊತೆಗೆ ಸೇರ್ಕೊಂಡ್ರಾಯ್ತಲ್ಲ. ವಿಜಯಣ್ಣ ಏಜ್ ಇವರೆಲ್ಲ ಏಜ್ ಒಂದೇ ಇಲ್ವೇನ್ರಿ? ಹೌದು ಸರ್. ಇಲ್ಲ, ಅವ್ರಿಗೆ ಪೊಲಿಟಿಕಲ್ ಫ್ಯೂಚರ್ ಬೇಕು ಸರ್. ಈಗ ಇದು ಇನ್ನೇನು ಹೆಸರಿನ JDS ಲೆಕ್ಕ ಇಲ್ಲ. ನಾನೇನು ಅಲ್ಲೇ ನಿಮ್ಮ ಬಾಜು ಇದ್ದೀನಿ, ನಿಮಗೆಲ್ಲ ಗೊತ್ತದು. ಮುಂದೆ ರಾಜಕೀಯ ಜೀವನ ಹೆಂಗೆ ಮಾಡ್ತೀವಿ? JDS ಅಂತ ಏನು ಫ್ಯೂಚರ್ ಇಲ್ಲ. ಸಾಹೇಬ್ರ ಜೊತೆ ಇರೋದ್ರಿಂದ ಅಟ್ಲೀಸ್ಟ್ ನಿಮಗೆ ಒಂದು ಓಪನಿಂಗ್ ಸಿಗ್ತದೆ ನಿಮಗೆ. ಇದು ಸರ್ ಮುಂದೆ ಫ್ಯೂಚರ್ ಇದೆ, ಲಾಂಗ್ ಟರ್ಮಿಗೆ. ವಿಜಯೇಂದ್ರ ಅವರೆಲ್ಲ ರಾಜಕೀಯ ಇರ್ತಾರೆ, ಅವ್ರ ಜೊತೆ ನೀವು ಮಾಡ್ಬೋದು. ಯಾರು ನಮ್ಮ ಬೇರೆ ಮಾಡೋ ಪ್ರಶ್ನೆ ಇಲ್ಲ. ಸರ್, ನಮ್ಮ ಸರ್ಕಾರ ಮಾಡೋದು ಸಾಕು ಅಂತಾರೆ ಯಾರು, ಎಲ್ಲರೂ ಮಾಡ್ತಾರೆ. ಬೇರೆ ಯಾರು ಸಹ ನಮ್ಗೆ ಒತ್ತಾಯ ಮಾಡೋಕ್ಕೆ ಹೋಗೋದಿಲ್ಲ. ನಾನೇನು ತಗೊಂತೀನಿ ಫೈನಲ್ ಅದೇ ಡಿಸಿಷನ್ನು. ನನ್ನ ಜವಾಬ್ದಾರಿ, ನೀನು ಬಾ ಮಂತ್ರಿ ಆಗು, ದುಡ್ಡು ಇಸ್ಕೊ, ಆಮೇಲೆ ಏನು ಖರ್ಚು ವೆಚ್ಚಕ್ಕೆ ಬೇಕು ಎಲೆಕ್ಷನ್ ಕೊಡೋಣ. ಬಟ್ ಲೇಟ್ ಮಾಡೋಂಗಿಲ್ಲ. ನಾಳೆ ಬಂದ್ಬಿಟ್ಟು ಬೆಂಗಳೂರಿಗೆ ನಿಮ್ಮ ಫಾದರ್ ಒಂದು ಮಾತು ಹೇಳ್ಬಿಟ್ಟು ನೀನು ಬರೋಕ್ಕೇನಂತ. ನಿಮ್ಮ ಫಾದರ್ ಬಂದರೆ ಸಂಪರ್ಕ ಬಾಂಬೆಗೆ ಬರೋದು. ಹ್ಞೂನಣ್ಣ, ಆಮೇಲೆ ಹೋಟ್ಲಲ್ಲಿ ಹೋಗೋದು. ಬಾಂಬೆಗೆ ನೀವು ರೆಡಿ ಆಗಿರಿ, ಅರೇಂಜ್ ಮಾಡ್ತಾರೆ. ಎಲ್ಲ ಪ್ಲ್ಯಾನ್ ಹೇಳಿ ಮಾಡಿಸ್ತೀನಿ. ನಿಮ್ಮ ತಂದೆಯವ್ರ ಜೊತೆ ಒಂದ್ಸಲ ಮಾತಾಡ್ಬಿಡ್ರಿ, ಮಾತಾಡಿ. ನೀನು ನಾಳೆ ಬೆಳಗ್ಗೆ ನಿಮ್ಮ ಫಾದರ್ ಸೂಕ್ಷ್ಮವಾಗಿ ಏನು ಬೇಕೋ ಮಾತಾಡಿಬಿಟ್ಟು ನಿಂತ್ಕೊಂಡು ನೀನು ಬಾಂಬೆಗೆ ಬರಪ್ಪ. ನಿಮ್ಮ ಫಾದರು ಬರೋದು ಬೇಡ, ಆಮೇಲೆ ಕರ್ಸ್ಕೊಳ್ಳೋಣ. ಯಾವಾಗ ಬೇಕಾದ್ರೆ ಬರ್ತಾರೆ ಸರ್. ನೀನು ಬಂದು ನಿಂತ್ಕೊಂಡಿದ್ದೇನೆ ಎಲ್ಲರೂ ನೋಡ್ತೀಯಲ್ಲಪ್ಪ. ಇವ್ರೇನು ಸ್ಪೀಕರ್ ಏನೋ ಅನಾರ ಮಾಡ್ತಾರ, ನಮ್ಗೆಲ್ಲರಿಗೆ MLA ಭಯ ಅದೇ ಸರ್. ನಾನು ಹೇಳ್ತೀನಿ, ಈಗ 10 ಜನ ಅಲ್ಲಿ ಇದ್ದಾರಲ್ಲಪ್ಪ, ಪ್ಲಸ್ ಒಂದು 11
ನಾಳೆ ನೀನೇ ನೋಡುವಂತ ನೋಟಿಸು, ಸ್ಪೀಕರು, ಮಾತು, ಈ ಧಮ್ಕಿ ಮಾತು, ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಏನಪ್ಪ ಅಂದರೆ ನಿಮ್ಮ ಫಾದರ್ ಮಾಡಬೇಕಾಗಿರೋದು, ನಾವೇನು ಇನ್ನೊಂದು 2-3 ಡೇಸಲ್ಲಿ 15 ದಿನ ಆಗ್ತಿದ್ದಂಗೆ ರಾಜೀನಾಮೆ ಕೊಡೋಕೆ ಹೋಗ್ತೀವಲ್ಲ, ಮುಲಾಜಿಂದನೇ ಬಂದು ಸ್ಪೀಕರ್ ರಾಜೀನಾಮೆ ಬಿಸಾಕಬೇಕಷ್ಟೆ. ಏನು ಅವಾಗ ಕ್ರಮ ತಗೊಳ್ಳೋ ಪ್ರಶ್ನೆ ಇಲ್ಲ. ಈಗ ಅವ್ರು ಅಷ್ಟರೊಳಗೆ ಏನಾದ್ರು ಮತ್ತೆ ನಮ್ಗೇನಾದ್ರು ಆ್ಯಕ್ಷನ್ ಏನು ತಗೊಳಕ್ ಬರಲ್ಲ ರೀ, ಲೀಗಲ್ ಆಗೂ ಬರಲ್ಲ. ನಾವು ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾಗ ಅವ್ರು ಆ್ಯಕ್ಷನ್ ತಗೊಂಡ್ರೆ ಅದಕ್ಕೇನು ಕವಡೆ ಕಾಸಿನ ಬೆಲೆ ಇದೆ. ಈಗ ನಾವು ಈಗ ಫಾದರ್ ರಾಜೀನಾಮೆ ಕೊಡೋಕೆ ರೆಡಿ ಆದಮೇಲೆ ಇನ್ನೆಂತ ಆ್ಯಕ್ಷನ್, ಅವ್ರು ಏನೇ ಆ್ಯಕ್ಷನ್ ತಗೊಂಡು ಈ ಟರ್ಮು ಮಾತ್ರ. ನಾಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕೆ ಯಾವ ಕಾನೂನು ಅಡ್ಡಿ ಬರಲ್ಲ. ಆಮೇಲೆ ನಿಮಗೆ ಹೇಳ್ಬೇಕಂದ್ರೆ ಸ್ಪೀಕರ್ಗೆ ತೆಗಿತೀವಲ್ಲ ಮುಂದೆ, ಈಗ ಇದಾಯ್ತಂದ್ರೆ ಸ್ಪೀಕರ್ಗೆ ತೆಗೆದುಬಿಡ್ತೀವಿ, ಹೊಸ ಸ್ಪೀಕರ್ ಬರ್ತಾರೆ, ನಮ್ಮವ್ರ ಸ್ಪೀಕರ್ ಆಗ್ತಾರೆ. ಕಾನೂನಿನ ಪ್ರಕಾರ ಏನು ಮಾಡೋಕ್ಕಾಗಲ್ಲ ಅವರಿಗೆ. ತಿಳ್ಕೊಳ್ಳಿ, ನಾನು ಕ್ಲಿಯರ್ ಆಗಿ ಹೇಳಕತ್ತೀನಿ ನಿಮಗೆ. ನೀನೇ ಕಣ್ಣಾರ ನೋಡ್ತಿಲ್ವ ಬಾಂಬೆಗೆ ಬಂದ್ರೆ ಅವ್ರು ಹುಡುಗರು ಎಲ್ಲರೂ? ಇಲ್ಲ ಸರ್, ನಮಗೆ ಎಲ್ಲರಿಗೆ ಅಲ್ಲಿ MLAದವ್ರಿಗೆ ಅದೇ ಹೇಳಿದ್ನಲ್ಲ ಸರ್, ಇವ್ರಿಗೆ ಆದದ್ದು ನೀವೇನಾದರೂ ಮಾಡಿದರೆ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ತಿಳ್ಕೊಂಡು ಭಯ. ಡಿಸ್ಕ್ವಾಲಿಫೈ ಪ್ರಶ್ನೆ ಇಲ್ಲ. ನಂಬರ್ 1 ಡಿಸ್ಕ್ವಾಲಿಫೈ ಮಾಡೋಕೆ ಬರಲ್ಲ. ಸ್ಪೀಕರ್ಗೆ ಯಾವುದೇ ಅಧಿಕಾರ ಇಲ್ಲ ಆ ಥರ ಮಾಡೋಕ್ಕೆ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಕೇಳ, ಯಾವುದೇ ಅಧಿಕಾರ ಸ್ಪೀಕರ್ ಅಧಿಕಾರ ಇಲ್ಲ. ನಿನ್ನೆ ಸದನದಲ್ಲಿ ಯಡಿಯೂರಪ್ಪನವರು ಮಾತನಾಡ್ತಾ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಫುಲ್ ಆಡಿಯೋವನ್ನ ಬಿಡುಗಡೆ ಮಾಡಿಲ್ಲ, ಬೇಕಾದ ಹಾಗೆ ಕಟ್ ಅಂಡ್ ಪೇಸ್ಟ್ ಮಾಡಿ ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ, ಹೇಗೆ ಬೇಕು ಹಾಗೆ ಆಡಿಯೋವನ್ನ ಈ ರೀತಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರು. ಇವತ್ತು ನಾವು ಅವರು ಮಾತನಾಡಿದಂತಹ ಕಂಪ್ಲೀಟ್ 82 ನಿಮಿಷಗಳ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿ ಕೋಟಿ ಡೀಲ್ ಅನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪಾರ್ಟ್ ನಲ್ಲಿ ಏನ್ ಮಾತನಾಡಿದ್ದಾರೆ ಕೇಳಿ. ನಮ್ಗೇನಿಲ್ಲ ಸರ್, ಒಂದು ತೊಂದರೆ ಆಗ್ಲಾರ್ದಂಗೆ ಮುಂದೆ ಎಲೆಕ್ಷನ್ಗೆ ಅಂತಂದ್ರೆ ಎಲ್ಲ ರೀತಿಯಲ್ಲಿ ತಾವು ನನ್ನ ಜವಾಬ್ದಾರಿ ಬಿಟ್ಬಿಡಿ. ಅದನ್ನೆಲ್ಲ ಉಳಿದನ್ನೆಲ್ಲ ಶಿವನಗೌಡ ಇದ್ದಾನೆ ಇಲ್ಲಿ ಎದುರುಗಡೆ, ಇಷ್ಟೊತ್ತಿನಲ್ಲಿ ಸರಿ ರಾತ್ರಿ ನಿಮ್ಗೆ ಹೇಳ್ತಾ ಬಂದಿದೆಯಾ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು 100ಕ್ಕೆ 100 ನಿಮ್ಗೆ ಒಳ್ಳೇದಾಗುತ್ತೆ. ನೀವು ಮಂತ್ರಿ ಆಗು, ಮತ್ತೆ ಎಲೆಕ್ಷನ್ ಗೆದ್ದು ಬಾ. ನಮಗೂ ಗೆಲ್ಲಿಸ್ಬೇಕಂತ ಇರ್ತಾರೆ. ನಿನಗಿಂತ ನಮಗಿದೆಯಲ್ಲಪ್ಪ. ನಾಳೆ ನಾವು ಈ ಇಂಡಿಪೆಂಡೆಂಟ್ ಇಬ್ರು, ನಾವು 104 ಇಂಡಿಪೆಂಡೆಂಟ್ ಇಬ್ರು 106 ಆಯ್ತು. ಇನ್ನೊಬ್ಬ 7 ಪಕ್ಷದವನು ನಮ್ಮ ಜೊತೆ ಬರ್ತಾ ಇದ್ದಾನೆ, BSP 300 ಜನ ಇದೀವಿ ನಾವು. ನೀವು ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾಗ ಡಿಸ್ಕ್ವಾಲಿಫಿಕೇಶನ್ ಪ್ರಶ್ನೆ ಎಲ್ಲಿ ಬಂತು ಅಂತ ಹೇಳಿ ನಾನೇ ನಿನ್ಗೆ ಹೇಳಪ್ಪ. ನೀವು ಏನು ಪಕ್ಷ ವಿರೋಧ ಚಟುವಟಿಕೆ ಅಂತ ತಿಳ್ಕೊಂಡೆ ನಮ್ಗೆಲ್ಲರಿಗೆ ಅದೇ ಹೇಳ್ತಾರೆ ಸರ್. ಏನಾಗುತ್ತೆ ಹೇಳಿ, ಪಕ್ಷ ವಿರೋಧಿ ಚಟುವಟಿಕೆ ಅಂತ ಏನ್ ಮಾಡ್ತಾರೆ? ಏನೋದಿದೆಯಪ್ಪ ಸರ್, ನನ್ನ BA ಕ್ವಾಲಿಫಿಕೇಶನ್ ಡಿಗ್ರಿ ಇದೆ, BA ಡಿಗ್ರಿ ಸರ್. ಆಮೇಲೆ ವಿಪ್ ಎಲ್ಲದಕ್ಕೂ ಅಪ್ಲೈ ಆಗೋದ್ರಲ್ಲಿ ಸುಮ್ಮನೆ ಎದುರಿಸ್ತಾ ಇದ್ದಾರೆ. ವಿಪ್ ಸುಮ್ಮನೆ ನೀವು CLQ ಮೀಟಿಂಗ್ ಬರಲಿಲ್ಲ ಅಂದ್ರೆ ವಿಪ್ ಅದೆಲ್ಲ ಸಂಬಂಧ ಇರೋದಿಲ್ಲ. ಇವ್ರಿಗೆ ಏನಂದ್ರೆ ಇವ್ರು ಕಾನ್ಸ್ಟೆಂಟ್ ಅಲ್ಲಿ ಅದರಲ್ಲ ಸರ್, ಅವ್ರಿಗೆ ಡೌಟೇ ಬರೋದ್ರ ಸರ್ ಇವ್ರ ಮೇಲೆ. ಇವ್ರು ಫುಲ್ ಪಕ್ಕ ಮಂತ್ ಅವ್ರ ಕಾನ್ಫಿಡೆನ್ಸ್ ಇದೆ ಸರ್. ಈಗ ಏನಿಲ್ಲ, ಇದನ್ನೇ ಅಪ್ಪರಿಗೂ ಸೂಕ್ಷ್ಮ ಕನ್ವಿನ್ಸ್ ಮಾಡ್ತಿಲ್ಲ. ನಾರಾಯಣಗೌಡ ಅಲ್ಲೇ ಇದ್ದಾನಿಲ್ರಿ, 10 ದಿವಸ ಬಾಂಬೆಲಿ ಅವ್ನು ನೋಟ್ರಿ ಇರುತ್ತಾನೆ. ಅವನ ಕಡೆ ಇನ್ನೊಬ್ಬ ಇವತ್ತು ರಾತ್ರಿ ಹೋಗ್ತಾನೆ ಅಥವಾ ನಾಳೆ ಬೆಳಿಗ್ಗೆ ಹೋಗ್ತಾನೆ. JDS ನನ್ನ ಹೆಸರೇನ್ರಿ, ನಾನು ಇನ್ನೊಬ್ಬ ಹೋಗ್ತಾ ಇದ್ದೇನೆ. ನೀವು ಬಾಂಬೆಗೆ ಅದೆಲ್ಲ ಫಾರ್ಮಾಲಿಟಿ ಮುಗಿತಿದಂಗೆ ಎಲ್ಲಿ ಕ್ಯಾಶ್ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕ್ಯಾಶ್ ಕಳಿಸ್ಕೊಡ್ಬೇಕು. ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ಕೊತೀವಿ. ವಿಜಯಣ್ಣ ಭೇಟಿ ಮಾಡ್ಕೊಂಡು ಮಾತಾಡ್ತಾನೆ. ವಿಜಯಣ್ಣ ಅಪ್ಪರಿಗೆ ಭೇಟಿ ಮಾಡಿಸಿದ್ಮೇಲೆ ಫೋನ್ ಹಚ್ಚಂದ್ರಿ ಅಮ್ಮ. ನಿಮ್ಗೆ ಭೇಟಿ ಮಾಡಿಸಿದ್ಮೇಲೆ ವಿಜಯಣ್ಣ ಫೋನ್ ಹಚ್ಚೋದ್ರಿ. ವಿಜಯಣ್ಣ ಫೋನ್ ಹಚ್ಚಂದ್ರೆ ನಿಮ್ಗೆ ಭೇಟಿ ಮಾಡಿಸೋದಾದ್ಮೇಲೆ ಮಾತಾಡ್ತೀವಿ ಸರ್. ಮಾತಾಡಿ ನಾಳೆ ನಾವು ಸಾಯಂಕಾಲ ಬಾಂಬೆ ಕರ್ಕೊಂಡು ಹೋಗ್ತೀವಿ ಸರ್. ನಾನೇ ಕರ್ಕೊಂಡು ಹೋಗಿ ಬಿಟ್ಟು ವಿಜಯಣ್ಣ ಭೇಟಿ ಮಾಡಿಸಿ ಮತ್ತೆ ಅದೇ ಮಾಡೋಣ ಸರ್. ಅಷ್ಟೊತ್ತಿಗೆ ಇನ್ನೊಬ್ಬರು ಮಾತಾಡಿದಿಲ್ಲ, ಅದು ಆಗ್ಬಿಟ್ಟು ಸರ್ ಅದನ್ನು ಮಾಡೋಣ ಸರ್. ಅದು ನಾಳೆ ಸಂಜೆ 5 ಗಂಟೆಗೆ ತರ್ತೀವಿ. ಮತ್ತೆ ಅದನ್ನು ತರ್ತೀವಿ ಸರ್. ಇನ್ನೊಂದು ಈಗಿರೋ ಪ್ರಕಾರ 17-18 ಆಗೋಗುತ್ತೀರಿ. ಒಂದ್ಸರಿ 12-13 ತಲುಪ್ತು ಅಂತ 13 ಜನ ಇದ್ದಾರೆ ಅಂತ ಇವ್ರಿಗೆ ಅಂತವ್ರು ನೋಡ್ಬಿಟ್ರೆ
17-18 ಆಟೋಮೆಟಿಕ್ ಅವ್ರು 21 ಅಂತ ಹೇಳಿದ್ರು. ಲಾಗರಣಿಗೆ ಹೆಲ್ಪ್ ಆಗ್ತದೆ ಸರ್. ಮುಂದೆ ವಿಜಯನಗ ನಮಗೆ ಐತೆ ರಾಜಕೀಯ ಮಾಡಕ್ಕೆ ಹೆಲ್ಪ್ ಆಗ್ತದೆ ಸರ್. ಇತ್ತಿನೇ ರೆಡಿ ಆಗಿದೆ ಸರ್. ಈ ಚಿಕ್ಕ ವಯಸ್ಸಲ್ಲ ದೈವಿಕ ನಿಮ್ಗೆ ಒಳ್ಳೇದಾಗುತ್ತೆ. ಭಾಳ ಮಂತ್ರಿ ನಮ್ಮ ವಯಸ್ಸು ಯಾದಗಿರಿ ಜಿಲ್ಲಾ ಮಂತ್ರಿ ಆಗ್ತದೆ. ಇನ್ನೇನು ಬೇಕು ಒಡಿ ಒಂದು 4 ವರ್ಷ 3 ತಿಂಗಳಪ್ಪ ನೋಡು. 7 ತಿಂಗಳ 4 ವರ್ಷ 3 ತಿಂಗಳ ಟರ್ಮ್ ಸರ್. ಪಟ್ಲಾಸ್ ಒಳ್ಳೆ ಪಾರ್ಟಿ ಕಟ್ಬೋದು, ಎಲ್ಲ ಕಟ್ಬೋದು, ಗಟ್ಟಿ ಮಾಡ್ಬೋದು. ಭಾರಿ ವರ್ಕರ್ ಸರ್. ಆ್ಯಕ್ಚುಲಿ ಭಾರಿ ಡೆವಿಲ್ ಸರ್. ಸರ್ ಪಾದಯಾತ್ರೆ ಮಾಡಿ ನೋಡಿ ಸರ್. ಇಡೀ ಕಾನ್ಸ್ಟಿಟ್ಯೂನ್ಸಿ ಮನಿ JDS ಇಲ್ಲ ಸರ್. ಬಿಕಾಸ್ ಸರ್ ಮನೇಲಿ ಇನ್ಯಾರ್ಯಾರಿದ್ದೀರಪ್ಪ? ಇಲ್ಲ ಸರ್, ನಾವು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಬ್ರದರ್ ದೊಡ್ಡವರು ಇದ್ದಾರೆ ಸರ್. ಬಿಸ್ನೆಸ್ ಮಾಡ್ತಾರೆ ಸರ್. ಹೌದು ಸರ್. ಇವರು ದೊಡ್ಡಪ್ಪ ಮತ್ತೆ ವೆಂಕಟರೆಡ್ಡಿ ಅವ್ರ ತಂದೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಸರ್. ಇಬ್ಬರು ರಾಜಕೀಯದಾಗ ಇಬ್ಬರು ಒಂದೇ ಇದಕ್ಕೆ ಬಂದರು. ಅವರು ದಳದಾಗಿದ್ದರು. ಅವ್ರದ್ದೇ ಇದು ಇವ್ರಿಗೆ ಬಂದು ಸದಾಶಿವ ರೆಡ್ಡಿ ಅಂತಿದ್ರು ಸರ್. ದೊಡ್ಡ ಫ್ಯಾಮಿಲಿ ಸರ್. ದೊಡ್ಡ ಹಿಸ್ಟ್ರಿ ಇದೆ. ಭಾಳ ಹಿಂದಕ್ಕೆ ಅವರೆಲ್ಲ ಕೈಗೆ ಮೇಲೆ ಫೈಲಿಂಗ್ ಮಾಡಿ ಹೌದಲ್ರಿ. ಭಾಳ ದೊಡ್ಡ ಬ್ಯಾಕ್ ಮನೆತನ ದೊಡ್ಡ ಹಿಸ್ಟ್ರಿ. ಕೈಗೆ ಫೈಲಿಂಗ್ ಮಾಡಿ 20 ವರ್ಷ ಹಿಂದೆ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಒಂದು 6-7 ದಿವಸ ಮುಗಿದೋಗುತ್ತೆ. ಮ್ಯಾಕ್ಸಿಮಮ್ 6 ದಿವಸ. ನಾಳೆ ಬಡ್ಜೆಟ್ ಅಧಿವೇಶನ 15 ನಡೆಯುತ್ತೆ. ಅಷ್ಟರೊಳಗಡೆ ಇವೆಲ್ಲ ಮುಗಿಸ್ಬಿಡ್ತೀವಿ ಫಾರ್ಮಾಲಿಟೀಸ್. ಈಗ MLA ಅಬ್ಸೆಂಟ್ ಆಗ್ಬೇಕಂದ್ರೆ ಈಗ ಅವ್ರೇನು ಏನು ಬೇಡ. ಈ ನಾಳೆ ಶಾಸಕ ಪಕ್ಷ ಸಭೆಗೆ ಹೋಗ್ಲಿ. ನಾಳೆ ಹೋಗ್ಲಿ, ಅಲ್ಲೇ ಇರಲಿ. ಅಪ್ಪ ನೀನೇನು ಅಪ್ಪ ಕನ್ವಿನ್ಸ್ ಮಾಡು, ನಮ್ಮ ಜೊತೆಗೆ ಬಾಂಬೆಗೆ ಬಾ. ಅಲ್ಲಿ ವಿಜಯನಗರ ನಿಮಗೆಲ್ಲ ಮಾತಾಡಿಸ್ತೀನಿ. ವಾಪಸ್ ಬಾ. ನಾವು ಯಾವಾಗ ನಮ್ಮ ರೆಸಿಗ್ನೇಷನ್ ಎಲ್ಲ ಹೋಗಿ ಕನ್ವಿನ್ಸ್ ಆದರೆ ನೀನಲ್ಲೇ ಬರ್ತಿಲ್ಲಪ್ಪ. ಬಾಂಬೆ ಇರೋದನ್ನ 15 ಜನ ಆದಮೇಲೆ ನಿನಗೆಲ್ಲ ಕನ್ವಿನ್ಸ್ ಆದಮೇಲೆ ಅಪ್ಪ ಅವರೇ ಹೋಗ್ಬಿಟ್ಟು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮವರೆಲ್ಲ ಹೋದಾಗ ಜೊತೆಗೆ ಹೋಗಿ ಮೂಲದಲ್ಲಿ ರಾಜೀನಾಮೆ ಬೀಸಾಕ್ಬೋದು. ಎಲ್ಲ 15 ಮಂದಿ ಹೋಗ್ತೀವಿ. ನಾವೇ ಬಂದು ಕರ್ಕೊಂಡು ರಾಜೀನಾಮೆ ಕೊಟ್ಟ ಮೇಲೆ ಅವ್ನು ತಡ ಮಾಡೋಕ್ಕಾಗಲ್ಲ, ಒಪ್ಪಲೇಬೇಕು. ಅದನ್ನೇ ಹೇಳ್ತೀನಿ ಕೇಳಿ. ಅಲ್ಲಿ ನಾವು ವಿಪ್ಪು ಏನೋ ಆಗತ್ತೆ. ರಾಜೀನಾಮೆ ಕೊಟ್ಟ ತಕ್ಷಣ ಅವನು ನೀವು ಡೈರೆಕ್ಟಾಗಿ ಒಂದು ಸಿಂಗಲ್ ಲೈನ್ ರಾಜೀನಾಮೆ ಕೊಟ್ಟರೆ ಒಪ್ಪಲೇಬೇಕು. ಒಪ್ಪಲಿಲ್ಲ ಅಂದ್ರೆ ನಾವು ಬೇರೆ ದಾರಿಗಳು ನಾವು ಏನು ಹೇಳಿದ್ದೀರಿ, ನಾವು ಯೋಚನೆ ಮಾಡಿದ್ದೀವಿ ಕೇಳು. ಅಲ್ಲಿಂದ ನೇರ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರೆ.